ರಾಜ್ಯದ ಮುಂದಿನ ದೇಶದ ಜವಾಬ್ದಾರಿಯುತವಾದಂತಹ ನಾಗರಿಕರಾಗಬೇಕು ಅಂತ ನಾವು ನೀವೆಲ್ಲರೂ ಕೂಡ ಕನಸನ್ನು ಕಂಡಿದ್ದೀವಿ. ಆದ್ರೆ ಅದರ ಒಟ್ಟಿಗೆ ನಾವು ನೋಡಿದಾಗ ನಾವೆಲ್ಲ ಕಲಿಯುವಂತ ಸಂದರ್ಭದಲ್ಲಿ ಬಹಳಷ್ಟು ಜನ ಬಂದಿದ್ದೀರಾ, ಖುಷಿ ಆಗುತ್ತೆ ನಿಮ್ದೆಲ್ಲರನ್ನು ನೋಡಿದ್ರೆ. ಮಹಿಳೆಯರಿದ್ದಾರೆ, ಮಹಿಳಾ ಪೊಲೀಸ್ ಅವರಿದ್ದಾರೆ, ಆಫೀಸರ್ಸ್ ಇದ್ದಾರೆ, ತುಂಬಾ ಸಂತೋಷ ಆಗುತ್ತೆ. ನನ್ನ ವಿಚಾರವನ್ನ ಏನ್ ಹೇಳಲಿಕ್ಕೆ ಹೋಗ್ತಾ ಇದ್ದಂದ್ರೆ, ನಾವು ಕಲಿಯುವಂತ ಸಂದರ್ಭದಲ್ಲಿ ನಮ್ಮ ಬಾಲ್ಯದ ದಿನದಲ್ಲಿ ನಮ್ಗೆ ಇಷ್ಟೊಂದು ಎಕ್ಸ್ಪೋಜರ್ ಸಿಕ್ಕಿರ್ಲಿಲ್ಲ. ಆದ್ರೂ ನಾವು ಕೇಳಿ ತಿಳ್ಕೊಂಡ್ವಿ, ನೋಡಿ ಕಲಿತ್ವಿ. ಆದ್ರೆ ಇವತ್ತಿನ ಮಕ್ಕಳಿಗೆ ರೆಡಿಮೇಡ್ ದುನಿಯಾ ಸಿಕ್ಕಿಬಿಟ್ಟಿದೆ. ಎಲ್ಲ ಅವರ ಮೂಗಿನ ನೇರವಾಗಿ ಪಾಲಕರಾಗಿರ್ಬೋದು ಅಥವಾ ಇವತ್ತಿನ ಮಾಡರ್ನೈಸೇಷನ್ ಒಂದು ಸಮಾಜ ಆಗಿರ್ಬೋದು, ಅವರಿಗೆ ಕೂತಲ್ಲೇ ನಿಂತಲ್ಲೇ ಅವ್ರಿಗೆ ಎಲ್ಲ ರೀತಿಯಾದಂತ ಒಂದು ಅನುಕೂಲಗಳು ಸಿಕ್ಕಿ. ನಾವೆಲ್ಲ ಮೊಬೈಲ್ ಅನ್ನ ನೋಡಿದ್ದು 25 ವರ್ಷದ ಹಿಂದೆ. ಆದ್ರೆ ಹುಟ್ಟಿದಾಗಲೇ ಮೊಬೈಲ್ ನ ನೋಡುವಂತ ಚಾಳಿ ಈಗಿನ ನಮ್ಮ ಮಕ್ಕಳು. ಒಂದು ಆಘಾತಕಾರಿ ಸಂಗತಿಯನ್ನ ನಮಗೆ ನಮ್ಮ ಮೀಡಿಯಾ ಇನ್ಚಾರ್ಜ್ PR ಅವರು ಸ್ವಲ್ಪ ಪಾಯಿಂಟ್ಸ್ ನ ಬರ್ಕೊಟ್ಟಿರ್ತಾರೆ. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನಾವು ಹೋಗೋಕ್ಕಿಂತ ಮುಂಚೆ ಕಾರ್ಯಕ್ರಮದ ವಿಚಾರವಾಗಿ ಕೆಲವು ಪಾಯಿಂಟ್ಸ್ ಗಳನ್ನ ನಾವು ಏನ್ ಮಾತಾಡ್ಬೇಕು ಅಥವಾ ಸ್ವಲ್ಪ ನೋಡೋಣ, ಒಂದು ಗ್ಲಾನ್ಸ್ ಹಾಕೋಣ ಅಂತ ಹೇಳಿ ನೋಡ್ಕೊಂಡು ಕೂತ್ಕೊಂಡಿದ್ದೆ. ಈ ಲ್ಯಾಪ್ಟಾಪ್ ಆಗಿರ್ಬೋದು, ಟ್ಯಾಬ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಬಳಸುವಂತ ಒಂದು ಸಂಖ್ಯೆಯಲ್ಲಿ ನಾವು ಸರ್ವೆಯನ್ನ ಮಾಡಿದಾಗ ಒಂದು ಆಘಾತಕಾರಿ ಅಂಶ ಏನು ನಮ್ಗೆ ಕಂಡಿದ್ದು ಅಂತಂದ್ರೆ, ಸ್ಥಿತಿಗಿಂತ ಜಾಸ್ತಿ ಮೊಬೈಲ್ ಮತ್ತು ಟ್ಯಾಬ್ ನ ಬಳಸುವಂತವರು ಹಳ್ಳಿಯ ಮಕ್ಕಳು ಅಂತ ಒಂದು ಆಘಾತಕಾರಿ ಸಂಗತಿ ನಮ್ಗೆ ಗೊತ್ತಾಯ್ತು. 78% ಹಳ್ಳಿಗಳಿರುವಂತ ಮಕ್ಕಳು ಮೊಬೈಲ್ ನ ಇವತ್ತು ಕೆಲವರಿಗೆ ಒಳಪಟ್ಟಿದ್ದಾರೆ. ಸಿಟಿನಲ್ಲಿ 75%. ಯಾಕೆ ಇದು ಆಘಾತಕಾರಿ ಅಂತ ಹೇಳಿಕ್ಕೆ ಬಯಸ್ತೇನೆ ಅಂತಂದ್ರೆ, ಮೊದಲನೇದಾಗಿ ಈ ಮೊಬೈಲ್ ಎಷ್ಟು ಒಳ್ಳೆಯದು, ಸೋಷಿಯಲ್ ಮೀಡಿಯಾ ಎಷ್ಟು ಒಳ್ಳೆಯದು, ಅಷ್ಟೇ ಕೆಟ್ಟ ಪರಿಣಾಮವನ್ನು ಕೂಡ ಇತ್ತೀಚಿನ ದಿನದಲ್ಲಿ ನಾವು ನೋಡ್ತಾ ಇದ್ದೀವಿ. ನಾನು ಈ ಒಂದು ಪಬ್ಲಿಕ್ ಫೀಲ್ಡ್ ನಲ್ಲಿ ಇರೋದ್ರಿಂದ, ಇದೇ ಒಂದು ಇಲಾಖೆ ಮಂತ್ರಿಯಾಗಿ ಕೆಲಸ ಮಾಡೋದ್ರಿಂದ ಪ್ರತಿ ದಿನ ಶೋಷಣೆಗೆ, ಇವರು ಸೋಷಿಯಲ್ ಮೀಡಿಯಾದಿಂದ ಶೋಷಣೆಗೆ ಒಳಗಾದಂತ ಮಕ್ಕಳ ಪಾಲಕರು ನನ್ನನ್ನ ಸಂಪರ್ಕಿಸ್ತಾ ಇರ್ತಾರೆ. ಈ ರೀತಿ ಬ್ಲಾಕ್ ಮೇಲ್ಗೆ ಒಳಗಾಗಿದ್ದಾರೆ ನಮ್ಮ ಮಗಳು. ಇನ್ನೂ ಒಂದು ಅಧ್ಯಯನದಲ್ಲಿ ನಮ್ಗೆ ಗೊತ್ತಾಗಿದೆ, ಮೋರ್ ದನ್ 75% 14ರಿಂದ 18 ವರ್ಷದ ಒಳಗಿನ ಮಕ್ಕಳು, 75% ಮಕ್ಕಳು ಇದನ್ನ ಏನಿದು ಆನ್ಲೈನ್ ಏನು ವಿಷಯಗಳಿರ್ತವೆ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತ ಅಂಶ ಕೂಡ ಗೊತ್ತಾಗ್ತಾ ಇದೆ. ಇದು ಬಹಳಷ್ಟು ಕಾಳಜಿ ವಹಿಸುವಂತ ವಿಚಾರ, ಕಳವಳ ವ್ಯಕ್ತಪಡಿಸುವಂತ ವಿಚಾರ. ಏನ್ ನಾವು ಮಾಡ್ಬೇಕು, ಮಕ್ಕಳ ಸುರಕ್ಷತೆ ನಾವು ಏನೇನ್ ಮಾಡ್ಬೇಕು, ಎಲ್ಲಾ ರೀತಿಯಾದಂತ ಇಲಾಖೆಗಳನ್ನ ಯಾರು ಸಮಾಜಕ್ಕೆ ಹತ್ತಿರವಾಗಿದ್ದಾರೆ, ಅದು ಆರೋಗ್ಯ ಇಲಾಖೆ ಇರ್ಬೋದು, ಗೃಹ ಇಲಾಖೆ ಇರ್ಬೋದು, ನಮ್ಮ ಇಲಾಖೆ ಇರಬಹುದು, ಕಾನೂನು ಇಲಾಖೆ ಇರಬಹುದು, ಅಥವಾ ಗ್ರಾಮ ಪಂಚಾಯಿತಿಗಳನ್ನು ಒಳಗೊಂಡಂತ ನಮ್ಮ RDPR ಇಲಾಖೆ ಇರ್ಬೋದು, ಎಲ್ಲರಿಗೂ ಒಳಗೊಂಡು ನಾವು ಸಮಿತಿಯನ್ನ ಮಾಡಿ ಪದೇ ಪದೇ ಇದರ ಬಗ್ಗೆ ಚಿಂತನೆಯನ್ನ ಮಾಡಿದ್ರು ಕೂಡ ಇವತ್ತು ಪ್ರಕರಣಗಳನ್ನ ನಿಲ್ಲಿಸಲಿಕ್ಕೆ, ತಡಿಲಿಕ್ಕೆ ನಮ್ಮ ಕಡೆಯಿಂದ ಸಾಧ್ಯ ಆಗ್ತಾ ಇದೆ. ಹಾಗಾದ್ರೆ ನಾವು ಏನ್ ಮಾಡ್ಬೇಕು, ಏನ್ ಚಿಂತನೆ ಮಾಡ್ಬೇಕು, ಯಾರೆಲ್ಲರೂ ಮಾಡ್ಲಿಕ್ಕೆ ಬರೋದು, ಎಲ್ಲರೂ ಜವಾಬ್ದಾರಿಯಿಂದಲೇ ನಾವೆಲ್ಲರೂ ಕೆಲಸ ಮಾಡುವಂತ ಸಂದರ್ಭದಲ್ಲೂ ಕೂಡ ಈ ಸೋಷಿಯಲ್ ಮೀಡಿಯಾದಿಂದ, ಆನ್ಲೈನ್ ದಿಂದ ಬಹಳಷ್ಟು ಮಕ್ಕಳು ತೊಂದರೆಗೊಳಪಡ್ತಾ ಇದ್ದಾರೆ. ಇಲ್ಲಿ ಒಂದು ಉದಾಹರಣೆಯನ್ನ ಹೇಳಬೇಕು ಅಂತಂದ್ರೆ, ನನ್ನ ಜಿಲ್ಲೆ ಹೆಸರನ್ನ ಹೇಳೋದಿಲ್ಲ, ಒಂದು ತಿಂಗಳಲ್ಲಿ 3 ಪ್ರಕರಣಗಳು, ಅದು ಹೆಣ್ಣು ಮಕ್ಕಳನ್ನ ಹುಡುಗರು ಇವತ್ತು ಆನ್ಲೈನ್ ಮುಖಾಂತರ ಫ್ರೆಂಡ್ಶಿಪ್ ಮಾಡಿಕೊಂಡು ಫೋಟೋಸ್ಗಳನ್ನೆಲ್ಲ ತರಿಸ್ಕೊಂಡು ಬ್ಲಾಕ್ ಮೇಲ್ ಮಾಡಿ ತಾವಷ್ಟೇ ಇದನ್ನ ಮಾಡದೆ ತಮ್ಮ ಜೊತೆಯಲ್ಲಿ ಬೇರೆ ತಮ್ಮ ಗೆಳೆಯರನ್ನೆಲ್ಲರೂ ಕಳ್ಕೊಂಡು
ಹೋಗಿ ಬ್ಲಾಕ್ ಮೇಲ್ ಮಾಡಿ ಹೆದರಿಸಿ ನಿಮ್ಮ ಪಾಲಕರಿಗೆ ಇದನ್ನ ಫೋಟೋ ಕಳಿಸ್ತೀನಿ ಅಂತ ಅದು ಮಾಡ್ತೀನಿ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತೀನಿ, ಫೇಸ್ಬುಕ್ ನಲ್ಲಿ ಹಾಕ್ತೀನಿ ಅಂತ ಹೇಳಿ ಒಮ್ಮೆ ಅಲ್ಲ 10 ಬಾರಿ ಅತ್ಯಾಚಾರವನ್ನ ಮಾಡಿರೋದು ಹೋದ ತಿಂಗಳು 1 ತಿಂಗಳಲ್ಲಿ 3 ಪ್ರಕರಣಗಳನ್ನ ನಾವು ನೋಡಿದ್ವಿ ಒಂದು ಜಿಲ್ಲೆ. ಈ ರೀತಿ ಆದ್ರೆ ಜನ ಮತ್ತು ಸಮಾಜ ಯಾರನ್ನು ದೂರ್ತಾರೆ ಅಂತಂದ್ರೆ, ಯಾರ ಮೇಲೆ ದೋಷ ಕೊಡ್ತಾರೆ ಅಂತಂದ್ರೆ ಸರ್ಕಾರದ ಮೇಲೆ ನೇರವಾಗಿ ಅಥವಾ ಪೊಲೀಸ್ ಇಲಾಖೆ ನೇರವಾಗಿ. ಅದಕ್ಕೆ ಇನ್ನು ಯಾವ ಮಟ್ಟಕ್ಕೆ ನಾವು ಇದನ್ನು ತಡಿಬಹುದು, ತಡಿಲಿಕ್ಕೆ ಏನ್ ಮಾಡಬಹುದು, ತಡಿಲಿಕ್ಕೆ ಒಂದೇ ಒಂದು ಉಪಾಯವನ್ನು ನಾವು ಮಾಡಬಹುದು ಅಂತಂದ್ರೆ ಎಜುಕೇಟ್ ಯಾರನ್ನ, ಮಕ್ಕಳನ್ನಾಗಿರ್ಬೋದು, ಪಾಲಕರನ್ನಾಗಿರ್ಬೋದು, ಟೀಚರ್ಗಳನ್ನಾಗಿರ್ಬೋದು, ಅವ್ರಿಗೆ ಎಕ್ಸ್ಪೋಜರ್ ಆಗಿದೆ. ಆದ್ರೆ ಅದನ್ನ ನಾವು ಎಜುಕೇಟ್ ಮಾಡಿಬಿಟ್ರೆ ಇದರಿಂದ ನಿಮ್ಗೆ ತೊಂದರೆ ಆಗುತ್ತೆ ಅಂತ ಅವ್ರಿಗೆ ತಿಳುವಳಿಕೆಯನ್ನು ಹೇಳ್ಬೇಕು. ಪದೇ 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 ಹೇಳ್ತಾ ಇರ್ಬೇಕು. ಇದ್ರಲ್ಲಿ ಎಲ್ಲರ ಜವಾಬ್ದಾರಿ, ಸ್ಪೆಷಲಿ ತಮ್ಮ ಜವಾಬ್ದಾರಿ ಜಾಸ್ತಿ ಇದೆ. ನಾನು ಪೊಲೀಸ್ ಆಫೀಸರ್ಗಳಿಗೆ ಒಂದು ಮಾತನ್ನ ಹೇಳಿಕೆ ಬಯಸ್ತೇನೆ. ನೀವು ಸ್ಕೂಲ್ಗಳಿಗೆ ಹೋಗ್ಬೇಕು, ಕಾಲೇಜ್ಗಳಿಗೆ ಹೋಗ್ಬೇಕು, ವಾರದಲ್ಲಿ ಒಂದು 4 ಕಡೆ ಹೋಗಿ ತಾವು ಕ್ಲಾಸ್ ಅನ್ನ ತೆಗೆದುಕೊಳ್ಬೇಕು. ಸ್ಪೆಷಲಿ ಈ ಆನ್ಲೈನ್ ಸೋಷಿಯಲ್ ಮೀಡಿಯಾದಿಂದ ಏನೆಲ್ಲ ತೊಂದರೆ ಆಗ್ತಾ ಇದೆ ಅನ್ನೋದು ನೀವು ಮಕ್ಕಳಿಗೆ ತಿಳುವಳಿಕೆ ಹೇಳ್ಬೇಕು, ಮಕ್ಕಳಿಗೆ ಧೈರ್ಯವನ್ನ ತುಂಬಬೇಕು. ಯಾವ ಮಕ್ಕಳು ಬ್ಲಾಕ್ ಮೇಲ್ಗೆ ಒಳಪಟ್ಟಂತ ಅನೇಕ ಮಕ್ಕಳು ಆತ್ಮಹತ್ಯೆ ಕೂಡ ಪ್ರಯತ್ನ ಮಾಡಿರೋ ನಿದರ್ಶನಗಳು ನಮ್ಮ ಮುಂದೆ ಇದ್ದಾವೆ. ಇವತ್ತು ಪೊಲೀಸ್ ಇಲಾಖೆ ಅಂತಂದ್ರೆ ನಮ್ಗೆ ಬಹಳ ಭಯ. ಅದ್ರಲ್ಲೂ ತಾವು ಸ್ಕೂಲ್ ಮಟ್ಟಕ್ಕೆ ಹೋಗಿ ನಾವು ನಿಮ್ ಜೊತೆ ಇದ್ದೀವಿ ಅಂತಂದ್ರೆ ಆ ಮಕ್ಕಳಿಗೆ ಎಷ್ಟೊಂದು ಆತ್ಮಸ್ಥೈರ್ಯ ಬರುತ್ತೆ ಅನ್ನೋದನ್ನ ತಾವು ಸ್ವಲ್ಪ ಕಲ್ಪನೆ ಮಾಡಿಕೊಳ್ಳಿ. ಇದು ಯಾರ ಮಕ್ಕಳು ಅಲ್ಲ, ನಮ್ಮ ಸಮಾಜದ ಮಕ್ಕಳು, ನಮ್ಮ ರಾಜ್ಯದ ಭವಿಷ್ಯ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ಇಲಾಖೆಯಿಂದ ಏನೆಲ್ಲ ಸಹಕಾರ ಬೇಕು ನಾವು ಮಾಡ್ತೀವಿ. ಅದರ ಜವಾಬ್ದಾರಿ ಸ್ಪೆಷಲಿ ತಮ್ಮದಾಗುತ್ತೆ. ಜೊತೆಯಲ್ಲಿ ಪ್ರೈಮರಿ ಎಜುಕೇಶನ್, ಅವರು ಬಹಳಷ್ಟು ಮಕ್ಕಳನ್ನ ಎಜುಕೇಟ್ ಮಾಡಬೇಕಾಗುತ್ತೆ. ವಾರದಲ್ಲಿ ಒಂದು ದಿನ ಎಲ್ಲಾ ಮಕ್ಕಳನ್ನ ಅಸೆಂಬಲ್ ಮಾಡಿ, ಗುಡ್ ಟಚ್ ಇರ್ಬೋದು, ಬ್ಯಾಡ್ ಟಚ್ ಇರಬಹುದು, ಅವರ ಮನಸ್ಸಿನ ಒಳಗಡೆ ಏನಾದ್ರೂ ಕುದಿತ ಇದ್ರೆ ಅದನ್ನ ಹೊರಗಡೆ ಹೇಳಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ವಾಶ್ರೂಮ್ ನಲ್ಲಿ ಒಂದು ಪಿಂಕ್ ಬಾಕ್ಸ್ ಅನ್ನ ಹಾಕಿಟ್ಟು ಯಾರು ಏನೇ ಕಂಪ್ಲೇಂಟ್ ಮಾಡಿದ್ರು ಅವರ ಹೆಸರನ್ನ ಗೌಪ್ಯವಾಗಿ ಇಡ್ತೀವಿ ಅಂತ ತಾವು ಅವ್ರಿಗೆ ಹೇಳಿ ಏನಾದ್ರೂ ಮಾಡಿ ಆದಷ್ಟು ಪ್ರಕರಣಗಳನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಹೊಸತನವಾಗಿ ವಿನೂತನವಾಗಿ ಪ್ರಯೋಗಗಳನ್ನ ಮಾಡಿ ಈ ಸಮಾಜದಲ್ಲಿ ಒಳ್ಳೆಯದಕ್ಕೆ ನಾವು ಸೋಷಿಯಲ್ ಮೀಡಿಯಾವನ್ನ ಬಳಸಿಕೊಳ್ಳೋಣ ಹೊರತಾಗಿ ಕೆಟ್ಟದನ್ನು ಮಾಡೋದ್ರಿಂದ ತಡೆಯಕ್ಕೆ ಏನೆಲ್ಲ ಮಾಡಬೇಕು. ಈಗ ನಾನೇ ಎಲ್ಲ ಹೇಳಲಿಕ್ಕೆ ಆಗೋದಿಲ್ಲ, ಬೇರೆಯವರೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬರು ಕೂಡ ನಾವು ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕಾಗುತ್ತೆ. ಪ್ರತಿಯೊಬ್ಬರಲ್ಲೂ ಕೂಡ ಆ ತರ ಕೌಶಲ್ಯತೆ ಇದೆ, ವಿನೂತನವಾಗಿ ವಿಚಾರ ಮಾಡುವಂತ ಬುದ್ಧಿಶಕ್ತಿ ತಮ್ಮೆಲ್ಲರೂ ಇದೆ. ಒಟ್ಟಾರೆಯಾಗಿ ನಾವು ನೀವು ಎಲ್ಲರೂ ಸೇರ್ಕೊಂಡು